ಹಲೋ ಸ್ನೇಹಿತರೆ, ಕಾವ್ಯ ಎಂಬ ಯುವತಿ ಹಗಲಿರುಳು ಕಷ್ಟಪಟ್ಟು ಹೊಲಿಗೆ ಮಿಷನ್ ತುಳಿಯುತ್ತಾ ತನ್ನ ಬದುಕನ್ನು ಸಾಗಿಸುತ್ತಿದ್ದಳು. ಅವಳಿಗೆ ಕಷ್ಟಪಟ್ಟು ದುಡಿಯುವ ಹಠವಿತ್ತೇ ಹೊರತು ಯಾರ ಮುಂದೆಯೂ ಕೈಚಾಚುವ ಸ್ವಭಾವವಿರಲಿಲ್ಲ. ಆದರೆ ಅವಳು ರಾಹುಲ್ ಎಂಬ ಯುವಕನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದಳು. ರಾಹುಲ್ಗೆ ಯಾವುದೇ ಕೆಲಸವಿರಲಿಲ್ಲ, ಜವಾಬ್ದಾರಿಯೂ ಇರಲಿಲ್ಲ. ಆದರೆ ಕಾವ್ಯ ಅವನ ಪರಿಸ್ಥಿತಿಯನ್ನು ಕಂಡು ಮರುಗುತ್ತಿದ್ದಳು. ನಿನಗೆ ಕೆಲಸ ಸಿಗುವವರೆಗೂ ನಾನು ನಿನ್ನ ಜೊತೆ ಇರುತ್ತೇನೆ ಎಂದು ಧೈರ್ಯ ತುಂಬಿದ ಕಾವ್ಯ ತಾನು ರಾತ್ರಿ ಇಡೀ ಕಣ್ಣ ಮುಚ್ಚದೆ ಎಚ್ಚರ ಇದ್ದು ಹೊಲಿದ ಬಟ್ಟೆಗಳಿಂದ ಬರುತ್ತಿದ್ದ ಸಂಪಾದನೆಯನ್ನೆಲ್ಲ ರಾಹುಲ್ ಕೈಗಿಡುತ್ತಿದ್ದಳು. ರಾಹುಲ್ ಆ ಹಣವನ್ನು ತೆಗೆದುಕೊಂಡು ಗೆಳೆಯರೊಂದಿಗೆ ಮಜಾ ಮಾಡುತ್ತಾ ಬ್ರಾಂಡೆಡ್ ಬಟ್ಟೆಗಳನ್ನು ಕೊಳ್ಳುತ್ತಾ ಕಾಲ ಕಳೆಯುತ್ತಿದ್ದನೇ ಹೊರತು ಕೆಲಸ ಹುಡುಕುವ ಗಂಭೀರತೆ ಅವನಲ್ಲಿ ಇರಲಿಲ್ಲ. ಆದರೂ ಕಾವ್ಯಳ ಮುಂದೆ ಮಾತ್ರ ನನಗೆ ಕೆಲಸ ಸಿಕ್ಕ ತಕ್ಷಣ ನಿನ್ನನ್ನೇ ಮದುವೆಯಾಗಿ ಮಹಾರಾಣಿಯಂತೆ ನೋಡಿಕೊಳ್ಳುತ್ತೇನೆ ಎಂದು ಸುಳ್ಳು ಭರವಸೆಗಳನ್ನು ನೀಡುತ್ತಿದ್ದ. ಮುಗ್ಧ ಕಾವ್ಯ ಅವನ ಪ್ರತಿ ಮಾತನ್ನು ನಂಬಿ ತನ್ನ ಜೀವನವನ್ನೇ ಅವನಿಗಾಗಿ ಮುಡುಪಾಗಿಟ್ಟಿದ್ದಳು. ಹೀಗೆ ದಿನಗಳು ಉರುಳುತ್ತಿರುವಾಗ ಒಂದು ದಿನ ರಾಹುಲ್ಗೆ ವಿದೇಶದಲ್ಲಿ ಒಂದು ದೊಡ್ಡ ಕಂಪನಿಯಿಂದ ಇಂಟರ್ವ್ಯೂ ಕರೆ ಬರುತ್ತದೆ. ಅಲ್ಲಿಗೆ ಹೋಗಲು ವೀಸಾ, ಟಿಕೆಟ್ ಮತ್ತು ಇತರ ಖರ್ಚುಗಳಿಗಾಗಿ ಭಾರೀ ಹಣದ ಅಗತ್ಯವಿರುತ್ತದೆ. ರಾಹುಲ್ ಹತ್ತಿರ ಅಷ್ಟು ಹಣವಿರುವುದಿಲ್ಲ. ಆಗ ಕಾವ್ಯ ಯೋಚಿಸದೆ ತನ್ನ ಮದುವೆಗಾಗಿ ಕಷ್ಟಪಟ್ಟು ಕೂಡಿಟ್ಟಿದ್ದ ಚಿನ್ನದ ಒಡವೆಗಳನ್ನು ಅಡವಿಟ್ಟು ಆ ಹಣವನ್ನು ರಾಹುಲ್ ಕೈಗಿಡುತ್ತಾಳೆ. ರಾಹುಲ್ ಕಾವ್ಯಳಿಗೆ ಕೃತಜ್ಞತೆ ಸಲ್ಲಿಸಿ ತಾನು ದೊಡ್ಡ ಕೆಲಸ ಹಿಡಿದು ಬರುವುದಾಗಿ ಹೇಳಿ ಏರ್ಪೋರ್ಟ್ನಲ್ಲಿ ಅವಳಿಗೆ ಬಾಯಿ ಹೇಳಿ ವಿದೇಶಕ್ಕೆ ಹಾರುತ್ತಾನೆ. ವಿದೇಶಕ್ಕೆ ಹೋದ ರಾಹುಲ್ಗೆ ಅಲ್ಲಿನ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಸಿಗುತ್ತದೆ. ಆದರೆ ಅಲ್ಲಿನ ಐಷಾರಾಮಿ ವಾತಾವರಣ, ದೊಡ್ಡ ಕಾರುಗಳು ಮತ್ತು ಹಣದ ತೇಲಾಟ ಅವನ ಕಣ್ಣು ಕೊರೆಯಿಸುವಂತೆ ಮಾಡುತ್ತದೆ. ಅದೇ ಕಂಪನಿಯ ಮಾಲೀಕನ ಮಗಳಾದ ಪಲ್ಲವಿ ಎಂಬ ಶ್ರೀಮಂತ ಹುಡುಗಿಯ ಪರಿಚಯ ರಾಹುಲ್ಗೆ ಆಗುತ್ತದೆ. ದಿನ ಕಳೆದಂತೆ ಪಲ್ಲವಿಯ ಶ್ರೀಮಂತಿಕೆಗೆ ಮಾರು ಹೋದ ರಾಹುಲ್ ತನಗಾಗಿ ಭಾರತದಲ್ಲಿ ಕಾಯುತ್ತಿದ್ದ ಕಾವ್ಯಳನ್ನು ಸಂಪೂರ್ಣವಾಗಿ ಮರೆತು ಬಿಡುತ್ತಾನೆ. ಇತ್ತ ಕಾವ್ಯ ಪ್ರತಿದಿನ ಅವನಿಗಾಗಿ ಕಾದು ಕಾದು ಫೋನ್ ಮಾಡಿದಾಗಲೆಲ್ಲ ರಾಹುಲ್ ಕರೆಗಳನ್ನು ಕಡಿತಗೊಳಿಸಿರುತ್ತಾನೆ. ಅಂತಿಮವಾಗಿ ಒಂದು ದಿನ ಅವಳು ತನಗೆ ತೊಂದರೆ ಕೊಡಬಾರದು ಎಂದು ಕಾವ್ಯಳ ಫೋನ್ ನಂಬರನ್ನು ಕಂಪ್ಲೀಟ್ ಆಗಿ ಡಿಸ್ಕನೆಕ್ಟ್ ಮಾಡಿಬಿಡುತ್ತಾನೆ. ಕಾವ್ಯ ಏನು ಮಾಡಬೇಕೆಂದು ತಿಳಿಯದೆ ಕಣ್ಣೀರಿನಲ್ಲಿ ಮುಳುಗುತ್ತಾಳೆ. ಕೆಲವು ತಿಂಗಳುಗಳ ನಂತರ ರಾಹುಲ್ ಭಾರತಕ್ಕೆ ಮರಳುತ್ತಾನೆ. ಆದರೆ ಕಾವ್ಯಳನ್ನು ನೋಡಲು ಅಲ್ಲ, ಅವಳಿಗೆ ಆಘಾತ ನೀಡಲು. ಅವನು ತನ್ನ ಹೊಸ ಪ್ರೇಯಸಿ ಪಲ್ಲವಿಯನ್ನು ನೇರವಾಗಿ ಕಾವ್ಯಳ ಮನೆಗೆ ಕರೆದುಕೊಂಡು ಬರುತ್ತಾನೆ. ದುಬಾರಿ ಕಾರಿನಿಂದ ಇಳಿದು ಬಂದ ರಾಹುಲ್ ಮತ್ತು ಪಲ್ಲವಿಯನ್ನು ಕಂಡು ಕಾವ್ಯ ಆಸೆಯಿಂದ ಓಡಿಬರುತ್ತಾಳೆ. ಆದರೆ ರಾಹುಲ್ ಅವಳನ್ನು ತಡೆದು, ಇವಳು ಪಲ್ಲವಿ, ನನ್ನ ಹೆಂಡತಿ. ನಾವು ದುಬೈನಲ್ಲಿ ಮದುವೆಯಾಗಿದ್ದೇವೆ. ಇನ್ಮೇಲೆ ನನಗೆ ಫೋನ್ ಮಾಡಿ ತೊಂದರೆ ಕೊಡಬೇಡ ಎಂದು ಅತ್ಯಂತ ಕಠೋರವಾಗಿ ಹೇಳುತ್ತಾನೆ. ಕಾವ್ಯ ಆಘಾತದಿಂದ ಕುಸಿದು ಬಿದ್ದು, ರಾಹುಲ್, ನನ್ನ ದುಡಿಮೆಯಿಂದ ನೀನು ವಿದೇಶಕ್ಕೆ ಹೋದೆ, ನನ್ನನ್ನು ಮದುವೆಯಾಗುತ್ತೇನೆ ಎಂದು ಮಾತು ಕೊಟ್ಟಿದೆಯಲ್ಲ ಎಂದು ಕಣ್ಣೀರು ಹಾಕುತ್ತಾ ಕೇಳುತ್ತಾಳೆ. ಅದಕ್ಕೆ ರಾಹುಲ್ ಕ್ರೂರಿಯಾಗಿ ನಕ್ಕು, ಮಾತಾ? ಅದೆಲ್ಲ ಬರೀ ನಿನ್ನ ಸುಳ್ಳು ಕಲ್ಪನೆ. ಒಬ್ಬಳು ಹೊಲಿಗೆ ಕೆಲಸ ಮಾಡುವ ಬಡ ಹುಡುಗಿಯನ್ನು ನಾನು ಮದುವೆಯಾಗುತ್ತೇನಾ? ನಿನ್ನ ಯೋಗ್ಯತೆ ಏನು? ನನ್ನ ಸ್ಟೇಟಸ್ ಏನು? ಇನ್ನು ಮುಂದೆ ಈ ಮದುವೆ ಗಿದುವೆ ಅಂತ ಬಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಎಂದು ಅವಮಾನಿಸಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಕೆಲವು ದಿನಗಳಲ್ಲೇ ಇವರಿಬ್ಬರ ಅತ್ಯಂತ ಅದ್ದೂರಿ ಮದುವೆಯು ನಡೆದು ಹೋಗುತ್ತದೆ. ನಂಬಿದವನೇ ಬೆನ್ನಿಗೆ ಏರಿದಾಗ ಕಾವ್ಯ ಜರ್ಜರಿತಳಾಗುತ್ತಾಳೆ. ಆದರೆ ಅವಳು ಧೃತಿಗೆಡುವುದಿಲ್ಲ. ತನ್ನ ಕಣ್ಣೀರನ್ನು ಒರೆಸಿಕೊಂಡು ನನ್ನ ಯೋಗ್ಯತೆ ಏನು ಅಂತ ನಾನು ಸಾಧಿಸಿ ತೋರಿಸುತ್ತೇನೆ ಎಂದು ಹಠ ತೊಟ್ಟು ಸಂಪೂರ್ಣವಾಗಿ ತನ್ನ ಹೊಲಿಗೆ ಕಾಯಕದಲ್ಲಿ ತೊಡಗಿಸಿಕೊಳ್ಳುತ್ತಾಳೆ. ಅವಳ ಕಠಿಣ ಪರಿಶ್ರಮ ಮತ್ತು ವಿಶಿಷ್ಟ ವಿನ್ಯಾಸಗಳಿಂದಾಗಿ ಅವಳ ಬಿಸ್ನೆಸ್ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಹೋಗುತ್ತದೆ. ಕಾವ್ಯ ಈಗ ಒಂದು ದೊಡ್ಡ ಬೋಟಿಕ್ ಮಾಲೀಕಳಾಗಿ ಬೆಳೆದು ನಿಲ್ಲುತ್ತಾಳೆ. ಹೀಗಿರುವಾಗ ಒಂದು ದಿನ ಆ ಊರಿನ ದೊಡ್ಡ ಕೋಟ್ಯಾಧಿಪತಿಯ ಮಗನಾದ ಆಕಾಶ್ ಎಂಬ ಒಳ್ಳೆಯ ಯುವಕನ ಮದುವೆ ನಿಶ್ಚಯವಾಗಿರುತ್ತದೆ. ಆ ಅದ್ದೂರಿ ಮದುವೆಯ ಬಟ್ಟೆಗಳನ್ನು ಡಿಸೈನ್ ಮಾಡುವ ದೊಡ್ಡ ಜವಾಬ್ದಾರಿ ಕಾವ್ಯಳಿಗೆ ಸಿಗುತ್ತದೆ. ಮದುವೆಯ ದಿನ ಮಂಟಪವೆಲ್ಲ ಸಿದ್ಧವಾಗಿರುತ್ತದೆ. ಆದರೆ ಆಕಾಶ್ ಮದುವೆಯಾಗಬೇಕಿದ್ದ ಶ್ರೀಮಂತ ಹುಡುಗಿಗೆ ಆ ಮದುವೆ ಇಷ್ಟವಿರುವುದಿಲ್ಲ.
ಅವಳು ಮದುವೆಯ ಮುಹೂರ್ತಕ್ಕೆ ಕೆಲವೇ ಗಂಟೆಗಳ ಮುಂಚೆ ಬೇರೊಬ್ಬನ ಜೊತೆ ಓಡಿ ಹೋಗುತ್ತಾಳೆ. ಇದರಿಂದ ಆಕಾಶ್ನ ಕುಟುಂಬದ ಮರ್ಯಾದೆ ಹರಾಜಾಗುವ ಪರಿಸ್ಥಿತಿ ಬರುತ್ತದೆ. ಆಗ ಮದುವೆ ಮಂಟಪದಲ್ಲಿದ್ದ ಹಿರಿಯರು ಮತ್ತು ಕಾವ್ಯಳ ಗೆಳತಿ ಆಕಾಶ್ನ ತಂದೆ ತಾಯಿಗೆ ಕಾವ್ಯಳ ಯೋಗ್ಯತೆ, ಕಷ್ಟಪಟ್ಟು ಬೆಳೆದ ಹಾದಿ ಮತ್ತು ಚಿನ್ನದಂತಹ ಗುಣದ ಬಗ್ಗೆ ವಿವರಿಸುತ್ತಾರೆ. ಈ ಪರಿಸ್ಥಿತಿಯಲ್ಲಿ ಕಾವ್ಯಳಿಗಿಂತ ಉತ್ತಮ ಹುಡುಗಿ ನಿಮಗೆ ಸಿಗಲು ಸಾಧ್ಯವಿಲ್ಲ ಎಂದು ಸಲಹೆ ನೀಡುತ್ತಾರೆ. ಆಕಾಶ್ ಕೂಡ ಕಾವ್ಯಳ ಸ್ವಾಭಿಮಾನ ಮತ್ತು ಪರಿಶ್ರಮವನ್ನು ಮೊದಲೇ ನೋಡಿ ಗೌರವಿಸುತ್ತಿದ್ದರಿಂದ ಕಾವ್ಯ ಒಪ್ಪುವುದಾದರೆ ನಾನು ಮದುವೆಯಾಗಲು ಸಿದ್ಧ ಎಂದು ಹೇಳುತ್ತಾನೆ. ಕಾವ್ಯ ಮೊದಲು ದ್ವಂದ್ವದಲ್ಲಿದ್ದರೂ ಆಕಾಶ್ನ ಒಳ್ಳೆಯತನ ಮತ್ತು ಆ ಕುಟುಂಬದ ಮರ್ಯಾದೆಯನ್ನು ಉಳಿಸಲು ಮದುವೆಗೆ ಒಪ್ಪಿಕೊಳ್ಳುತ್ತಾಳೆ. ಅವರಿಬ್ಬರ ಮದುವೆ ಅತ್ಯಂತ ವೈಭವದಿಂದ ನೆರವೇರುತ್ತದೆ. ಮದುವೆಯ ನಂತರ ಆಕಾಶ್ ಕಾವ್ಯಳನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾನೆ. ಅವಳ ಹೊಲಿಗೆ ಉದ್ಯಮವನ್ನು ದೇಶಾದ್ಯಂತ ದೊಡ್ಡ ಬ್ರ್ಯಾಂಡ್ ಆಗಿ ಬೆಳೆಸಲು ಸಾಥ್ ನೀಡುತ್ತಾನೆ. ಕಾವ್ಯ ಎಲ್ಲ ಸುಖ ಸಂತೋಷಗಳನ್ನು ಪಡೆದು ಅತ್ಯಂತ ಗೌರವಾನ್ವಿತ ಜೀವನ ನಡೆಸುತ್ತಾಳೆ. ಇತ್ತ ಕಾವ್ಯಳಿಗೆ ದ್ರೋಹ ಬಗೆದು ಶ್ರೀಮಂತಿಕೆಗೆ ಆಸೆ ಬಿದ್ದ ರಾಹುಲ್ ಜೀವನ ನರಕವಾಗಲು ಶುರುವಾಗುತ್ತದೆ. ಅವನು ಮದುವೆಯಾದ ಪಲ್ಲವಿ ಅತ್ಯಂತ ಅಹಂಕಾರಿಯಾಗಿದ್ದಳು. ಅವಳು ರಾಹುಲ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳದೆ ತನ್ನ ಕೈಕೆಳಗಿನ ಆಳಿನಂತೆ ನಡೆಸಿಕೊಳ್ಳುತ್ತಾಳೆ. ಪಲ್ಲವಿಯ ದುಂದುವೆಚ್ಚ ಮತ್ತು ತಪ್ಪು ನಿರ್ಧಾರಗಳಿಂದಾಗಿ ಕಂಪನಿ ಭಾರೀ ನಷ್ಟ ಅನುಭವಿಸುತ್ತದೆ. ಇದರ ಮಧ್ಯೆ ರಾಹುಲ್ ತನ್ನ ಉದ್ಯೋಗವನ್ನು ಕಳೆದುಕೊಳ್ಳುತ್ತಾನೆ. ಸಾಲದ ಸುಳಿಗೆ ಸಿಲುಕಿದ ಪಲ್ಲವಿ ರಾಹುಲ್ನನ್ನು ಬಿಟ್ಟು ತನ್ನೆಲ್ಲ ಆಸ್ತಿಯೊಂದಿಗೆ ಬೇರೊಬ್ಬ ಶ್ರೀಮಂತನ ಜೊತೆ ಓಡಿ ಹೋಗುತ್ತಾಳೆ. ರಾಹುಲ್ ಸಂಪೂರ್ಣವಾಗಿ ಬೀದಿಗೆ ಬೀಳುತ್ತಾನೆ. ಸಾಲಗಾರರು ದಿನವೂ ಅವನನ್ನು ಹಿಡಿದು ಹೊಡೆಯಲು ಹುಡುಕುತ್ತಿರುತ್ತಾರೆ. ಹಣ, ನೆಮ್ಮದಿ, ನೆರಳು ಇಲ್ಲದೆ ರಾಹುಲ್ ಊರೂರು ಅಲೆಯುವ ಭಿಕ್ಷುಕನ ಸ್ಥಿತಿಗೆ ತಲುಪುತ್ತಾನೆ. ಒಂದು ದಿನ ಸಾಲಗಾರರಿಂದ ತಪ್ಪಿಸಿಕೊಳ್ಳಲು ರಾಹುಲ್ ರಸ್ತೆಯಲ್ಲಿ ಕಳ್ಳನಾಗಿ ಓಡುತ್ತಿರುವಾಗ ಎದುರುಗಡೆಯಿಂದ ಬಂದ ಒಂದು ದೊಡ್ಡ ಐಷಾರಾಮಿ ಬಿಳಿ ಕಾರಿನ ಮುಂದೆ ಬಂದು ಬೀಳುತ್ತಾನೆ. ಕಾರಿನ ಚಾಲಕ ತಕ್ಷಣ ಬ್ರೇಕ್ ಹಾಕುತ್ತಾನೆ. ಕಾರಿನಿಂದ ಸೂಟ್ ಧರಿಸಿದ ಆಕಾಶ್ ಇಳಿದು ಬಂದು ರಸ್ತೆಯಲ್ಲಿ ಬಿದ್ದಿದ್ದ ರಾಹುಲ್ನನ್ನು ಎಬ್ಬಿಸುತ್ತಾನೆ. ಅದೇ ಸಮಯದಲ್ಲಿ ಕಾರಿನ ಹಿಂಭಾಗದ ಗ್ಲಾಸ್ ಕೆಳಗಿಳಿಯುತ್ತದೆ. ಅಲ್ಲಿ ಕಾವ್ಯ ಅತ್ಯಂತ ಸುಂದರವಾದ ರೇಷ್ಮೆ ಸೀರೆ ಧರಿಸಿ ಕೈಯಲ್ಲಿ ಮಗುವನ್ನು ಹಿಡಿದು ಮಹಾಲಕ್ಷ್ಮಿಯಂತೆ ಕುಳಿತಿರುತ್ತಾಳೆ. ಕಾವ್ಯಳನ್ನು ಆ ಸ್ಥಿತಿಯಲ್ಲಿ ಕಂಡ ರಾಹುಲ್ಗೆ ಭೂಮಿ ಕುಸಿದಂತಾಗುತ್ತದೆ. ಅವನು ಕಣ್ಣೀರು ಹಾಕುತ್ತಾ ಅವಳ ಕಾಲಿಗೆ ಬಿದ್ದು, ಕಾವ್ಯ, ನನ್ನನ್ನು ಕ್ಷಮಿಸಿಬಿಡು. ಅಂದು ನಿನ್ನ ಪವಿತ್ರವಾದ ಪ್ರೀತಿಯನ್ನು ಕಾಲಕಸದಂತೆ ಕಂಡು ನಿನ್ನ ಯೋಗ್ಯತೆಯನ್ನು ಹೀಯಾಳಿಸಿದೆ. ಇವತ್ತು ಆ ದೇವರು ನನ್ನನ್ನು ರಸ್ತೆಗೆ ತಂದು ನಿಲ್ಲಿಸಿದ್ದಾನೆ. ನನ್ನ ಹೆಂಡತಿಯೇ ನನಗೆ ದ್ರೋಹ ಮಾಡಿದಳು. ನನಗೆ ಬದುಕಲು ಯಾವುದೇ ಹಾದಿ ಇಲ್ಲದಂತಾಗಿದೆ ಎಂದು ಗೋಳಾಡುತ್ತಾನೆ. ಕಾವ್ಯ ಅವನನ್ನು ಶಾಂತವಾಗಿ ನೋಡುತ್ತಾ, ರಾಹುಲ್, ಅಂದು ನೀನು ನನ್ನ ಯೋಗ್ಯತೆಯ ಬಗ್ಗೆ ಮಾತನಾಡಿದ್ದೆ. ಆದರೆ ನೆನಪಿಟ್ಟುಕೋ, ಯೋಗ್ಯತೆ ಎನ್ನುವುದು ದುಡ್ಡಿನಿಂದ ಅಥವಾ ಶ್ರೀಮಂತ ಹೆಂಡತಿಯಿಂದ ಬರುವುದಿಲ್ಲ. ನಾವು ಮಾಡುವ ಪ್ರಾಮಾಣಿಕ ಕೆಲಸ ಮತ್ತು ನಮ್ಮ ಗುಣದಿಂದ ಬರುತ್ತದೆ. ನಾನು ನಿನಗೆ ಅಂದು ಕೊಟ್ಟಿದ್ದು ಕೇವಲ ಹಣವಲ್ಲ, ನನ್ನ ಇಡೀ ಜೀವನವನ್ನು. ಅದಕ್ಕೆ ದ್ರೋಹ ಮಾಡಿದ ನಿನಗೆ ಕರ್ಮವೇ ಇಂದು ಸರಿಯಾದ ಶಿಕ್ಷೆ ನೀಡಿದೆ ಎಂದು ಗಂಭೀರವಾಗಿ ಹೇಳುತ್ತಾಳೆ. ಆಗ ಆಕಾಶ್ ರಾಹುಲ್ನ ಕೈಗೆ ಸ್ವಲ್ಪ ಹಣವನ್ನು ನೀಡಿ, ಇನ್ನಾದರೂ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಬದುಕುವುದನ್ನು ಕಲಿ. ಯಾವ ಹೆಣ್ಣಿಗೂ ಮೋಸ ಮಾಡಬೇಡ ಎಂದು ಬುದ್ಧಿ ಹೇಳುತ್ತಾನೆ. ಕಾವ್ಯ ರಾಹುಲ್ನ ಕಡೆಗೆ ತಿರುಗಿಯೂ ನೋಡದೆ ಕಾರಿನ ಗ್ಲಾಸನ್ನು ಮೇಲಕ್ಕೆ ಏರಿಸುತ್ತಾಳೆ. ಕಾರು ಸದ್ದಿಲ್ಲದೆ ಮುಂದೆ ಸಾಗುತ್ತದೆ. ರಾಹುಲ್ ರಸ್ತೆಯ ಮಧ್ಯದಲ್ಲಿ ನಿಂತು ತಾನು ಕಳೆದುಕೊಂಡ ನಿಜವಾದ ಪ್ರೀತಿ ಮತ್ತು ಮಹಾಲಕ್ಷ್ಮಿಯನ್ನು ನೆನೆದು ಪಶ್ಚಾತ್ತಾಪದ ಕಣ್ಣೀರು ಹಾಕುತ್ತಾ ಒಂಟಿಯಾಗಿ ಅಳುತ್ತಾ ನಿಲ್ಲುತ್ತಾನೆ. ಯಾವ ಹೆಣ್ಣಿಗೂ ಈ ಥರ ಮೋಸ ಮಾಡಬೇಡಿ, ಯಾವ ಗಂಡಿಗೂ ಈ ಥರ ಮೋಸ ಮಾಡಬೇಡಿ. ವೀಕ್ಷಕರೇ, ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ. ಲೈಕ್ ಆಗುತ್ತೆ ನಿಮಗೆ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.